ಹೇಳಿ ದಾಮೋದರ್. 18 ಲಕ್ಷ ಕ್ಯಾಶ್ ತಲುಪಿಸಿದ್ದಾರೆ ಮೇಡಮ್. 18 ಲಕ್ಷನಾ? ಹೌದು ಮೇಡಮ್. ಒಂದ್ ನಿಮಿಷ ಆಗೇರಿ. ಶಫಾಲಿ, ಹೇಳಿದ್ 20 ಲಕ್ಷ ತಾನೆ? 18 ಲಕ್ಷ ಯಾಕೆ ಕಳ್ಸಿದ್ಯಾ? ಇಲ್ಲ ಮೇಡಮ್, ನಾನು 20 ಲಕ್ಷನೇ ಕಳ್ಸಿರೋದು. ವಾಟ್? ಏನ್ ಹೇಳ್ತಿದ್ಯಾ? ಹೌದು ಮೇಡಮ್, ನಾನು 20 ಲಕ್ಷನೇ ಕಳ್ಸಿರೋದು. ನನ್ನ ಮನಸ್ಥಿತಿ, ಮನೆ ಸ್ಥಿತಿ, ಮನಿ ಸ್ಥಿತಿ ಯಾವುದು ಸರಿಯಾಗಿಲ್ಲ ಮೇಡಮ್. ನೀವು 1 ಅವರ್ ಪರ್ಮಿಷನ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಪ್ಲೀಸ್ ಮೇಡಮ್, ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಪಾಪ ಅವ್ರೇನೋ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿದ್ರು. ಈ ಕ್ಯಾಶ್ನ ನಾನೇ ಕೊಟ್ಟು ಬರ್ತೀನಿ ಅಂತ ಹೇಳಿದ್ರು. ಹಾಗೆ ಅವ್ರ ಕೆಲಸನ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಮೇಡಮ್. ನೀವ್ ಕರೆಕ್ಟ್ ಆಗಿ ಕೌಂಟ್ ಮಾಡ್ಕೊಂಡಿದ್ದೀರಾ ತಾನೆ? ಹೌದು ಮೇಡಮ್, ನಾನು ಕರೆಕ್ಟ್ ಆಗಿ ಕೌಂಟ್ ಮಾಡಿದ್ದೀನಿ. ಓಕೆ, ನಮ್ಮ ಆಫೀಸಿಂದ ಬಂದಿರೋ ಡ್ರೈವರ್ಗೆ ಫೋನ್ ಕೊಡಿ. 1 ನಿಮಿಷ ಮೇಡಮ್. ಸರ್ ತಗೊಳ್ಳಿ, ಮೇಡಮ್ ಲೈನಲ್ಲಿ ಇದ್ದಾರೆ. ಮೇಡಮ್, ನಾನು ಕ್ಯಾಶ್ ತಲುಪಿಸಿದ್ದೀನಿ. ಓಕೆ, ನೀನ್ ಡೈರೆಕ್ಟ್ ಆಗಿ ಆಫೀಸಿಗೆ ಬಾ. ಮೇಡಮ್, ಅದು ಒಂದ್ ಸ್ವಲ್ಪ ಕೆಲಸ ಇತ್ತು. ನಿನಗೆ ತಾನೇ ಹೇಳ್ತಿರೋದು, ಹೇಳ್ದಷ್ಟು ಮಾಡು. ಸರಿ ಮೇಡಮ್. ಸರ್ ತಗೊಳ್ಳಿ, ನಾನು ಇನ್ನು ಬರ್ತೀನಿ ಸರ್. ಹೋಗಿ ಬನ್ನಿ. ಕೇಸ್ ಕಟ್ಟೋಣ ಅಂತ ಅನ್ಕೊಂಡ್ರೆ ಮೇಡಮ್ ಬೇರೆ ಅರ್ಜೆಂಟಾಗಿ ಬಾ ಅಂತಿದ್ದಾರೆ. ಏನಪ್ಪ ಮಾಡೋದು? ಅಲ್ಲಿ ಏನ್ ತಲೆ ಬಿಸಿನೋ ಏನೋ. ರಾಘು ಸರ್ ಫೀಸ್ ಕಟ್ಟಿದ್ರು ಇಲ್ವೋ? ಈ ಮೇಡಮ್ ಬೇಕು ಅಂತಾನೆ ಹೀಗೆ ಮಾಡ್ತಿದಾರೋ ಅಥವಾ ಸಿಚುವೇಶನ್ ಆಗಿದೆಯೋ ಅಂತದ್ದು ಏನು ಆಗಿರ್ಬೋದು? ಏನು ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ವಿಷಯ? ನಮಗಾಗದವ್ರ ಮನೆ ಹಾಳಾದಾಗ, ಇಲ್ಲ ನಮ್ಗಾಗದವ್ರ ಮನೆಗೆ ಬೆಂಕಿ ಬಿದ್ದಾಗ ತಾನೆ ಈ ರೀತಿ ವಿಕೃತ ಮನಸ್ಥಿತಿಗೆ ಖುಷಿ ಆಗೋದು. ಅವ್ರ ವಿಚಾರ ಬಿಡು, ಮೊದಲು ನಿನ್ ಖುಷಿಗೆ ಕಾರಣ ಏನು ಅಂತ ಹೇಳು. ಕತ್ತ ಡ್ರೈವರ್, ಸಿಕ್ಕಿ ಬಿದ್ದ ಡ್ರೈವರ್, ಕೆಲಸದಿಂದ ಒದ್ದು ಓಡಿಸಿದ ಓನರ್, ಪತಿದೇವ ಅಂತ ಅನ್ಸ್ಕೊಳ್ಬೇಕು ಅಂತ ಬಂದ ಡಿವೋರ್ಸ್ ಆಗಿರೋ ಡ್ರೈವರ್ ಗಂಡ, ಇವಾಗ ಝಾನ್ಸಿ ಪಾಲಿಗೆ ದಂಡ ಪಿಂಡ. ನಿಜ ಹೇಳ್ತಿದ್ಯಾ ತಾನೆ? ಎಸ್ ಪ್ರಣವ್, ನೆನಪುಗಳನ್ನ ವಾಪಸ್ ಬರ್ಸಿ ಮತ್ತೆ ಗಂಡನ್ ಸ್ಥಾನ ಪಡ್ಕೊಳ್ಬೇಕು ಅಂತ ಡ್ರೈವರ್ ಸ್ಥಾನಕ್ಕೆ ಬಂದಿದ್ನಲ್ಲ, ಇವಾಗ ಆ ಸ್ಥಾನದಿಂದನೂ ಕಿಕ್ ಔಟ್ ಆಗೋ ಟೈಮ್ ಬಂದಾಗಿದೆ. ವಾಟ್ ಎ ಸರ್ಪ್ರೈಸ್ ನ್ಯೂಸ್ ಮಾಮ್. ನನ್ ಕೈಲಿ ನಂಬಕ್ ಆಗ್ತಿಲ್ಲ. ಈ ತುಳಸಿ ಯಾರಿಗಾದ್ರೂ ಸ್ಕೆಚ್ ಹಾಕಿ ವ್ಯೂಹಾನ್ ರಚಿಸಿದಾಳೆ ಅಂದ್ರೆ ಅದ್ರಲ್ಲಿ ಯಾವನೇ ಆದ್ರೂ ಸಿಕ್ಕ ಬೀಳ್ಲೇಬೇಕು. ಎಲ್ರೂ ಚಳಿಗಾಲದಲ್ಲಿ ಬೆಂಕಿ ಹಚ್ಚಿ ಮೈ ಕಾಯಿಸ್ಕೊಂಡ್ರೆ ನಿಮ್ಮಮ್ಮ ಬೇಸಿಗೆ ಕಾಲದಲ್ಲೂ ಬೆಂಕಿ ಕಾಯಿಸ್ಕೋತಾಳೆ. ಅದು ಒಬ್ರ ಮನೆಗೆ ಅಥವಾ ಒಬ್ರ ಬಾಳಿಗೆ ಬೆಂಕಿ ಹಚ್ಚಿ ಆ ಬಿಸಿಯಲ್ಲಿ ಮೈ ಕಾಯಿಸ್ಕೊಳ್ಳೋದೆ ಇವಳು ಸ್ಪೆಷಲ್ ಕ್ಯಾರೆಕ್ಟರ್. ಮಾಮ್, ನೀನ್ ಇವ್ರ ಮಾತು ಕಿವಿ ಕೊಡಬಿಟ್ಟು ವಾಟ್ ನೆಕ್ಸ್ಟ್ ಅಂತ ಹೇಳು. ವೆರಿ ಸಿಂಪಲ್ ಪ್ರಣವ್, ಇವಾಗ ಆ ರಾಘವೇಂದ್ರ ಮತ್ತೆ ಆಫೀಸ್ಗೆ ಹೋಗ್ತಾನೆ. ಅಲ್ಲಿ ನಮ್ ಜಾನ್ಸಿ ನಿನ್ನಂತ ನಂಬ್ಕೊಂಡು ಕೆಲ್ಸ ಕೊಟ್ನಲ್ಲ ಅಂತ ಮುಖದ ಮೇಲೆ 2 ಬಾರಿಸಿ ಗೆಟ್ ಲಾಸ್ಟ್ ಅಂತ ಅವನ್ನ ಗೇಟ್ ಪಾಸ್ ಕೊಟ್ಟಿ ಹೊರಗೆ ಹಾಕ್ತಾಳೆ. ತುಂಬಾ ನಕ್ರೆ ಆಮೇಲೆ ಅಳೋ ಸಿಚುವೇಶನ್ ಬರುತ್ತೆ ಅಂತ ನಾವು ಸ್ಕೂಲಲ್ಲಿ ಇದ್ದಾಗಲೇ ಮಾತಾಡ್ಕೋತಾ ಇದ್ವಿ. ಜಸ್ಟ್ ಇಗ್ನೋರ್ ಮಾಮ್. ಖುಷಿಯಾಗಿರೋ ಟೈಮಲ್ಲಿ ಇವ್ರ ಬಗ್ಗೆ ತಲೆನೇ ಕೆಡ್ಸ್ಕೋಬಾರ್ದು. ಹಾಯ್, ಎಲ್ರು ಏನು ಇಲ್ಲೇ ವೇಟ್ ಮಾಡ್ತಾ ಇದ್ದೀರಾ? ಏನಾದ್ರು ಅರ್ಜೆಂಟ್ ಇತ್ತಾ? ನಿನ್ ಶೋ ಆಫ್ ಸಾಕು. ಫಸ್ಟ್ ಆಫ್ ಆಲ್ ನೀನು ದುಡ್ಡು ತಗೊಂಡು ಹೋಗೋ ಕೇಳಿದ್ ಯಾರು? ಯಾರು ಏನು ಹೇಳಿಲ್ಲ ಮೇಡಮ್. ನಂದು ಕೆಲಸ ಬೇರೆ 9 to 6 ಅಲ್ವಾ. ನನಗ್ ಬೇರೆ ನೀವು ಏನು ಕೆಲಸ ಇಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನೇ ಕೇಳಿದ್ದಕ್ ಮಾತ್ರ ಉತ್ತರ ಕೊಡು. ನೀನು ಕ್ಯಾಶ್ ತಗೊಂಡು ಹೋಗೋ ಕೇಳಿದ್ ಯಾರು? ಮೇಡಮ್, ರಾಜ್ ಅವ್ರಿಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ನಾನೇ ಹೋಗ್ಬೇಕಾಯ್ತು. ಏನ್ ಸರ್ ಹಿಂಗ್ ಸುಳ್ಳು ಹೇಳ್ತಾ ಇದ್ದೀರಾ? ನನ್ಗೆ ಇಂಪಾರ್ಟೆಂಟ್ ಕೆಲಸ ಇದೆ, ನಾನೇ ದುಡ್ಡು ತಗೊಂಡ್ ಹೋಗ್ತೀನಿ ಅಂತ ನೀವೇ ಅಲ್ವಾ ತಗೊಂಡ್ ಹೋಗಿದ್ದು? ಏನ್ ರಾಜು ಅವ್ರಿಗೆ ಹೀಗೆ ಉಲ್ಟಾ ಹೊಡಿತಿದ್ದೀರಾ? ನನಗೆ ಕೆಲಸ ಇದ್ದಿದ್ದೇನೋ ಓಕೆ, ನೀವೇ ಬಂದು ನನ್ನ ಹತ್ರ ನನಗೆ ಹುಷಾರಿಲ್ಲ ದಯವಿಟ್ಟು ತಗೊಂಡೋಗಿ ಕೊಡಿ ಅಂತ ಹೇಳಿದಿರ್ತಾನೆ. ಏನ್ ಸರ್ ತಮಾಷೆ ಮಾಡ್ತಿದ್ದೀರಾ? ಹುಷಾರಿಲ್ಲ ಅಂದ್ರೆ ಮೇಡಮ್ಗೆ ಹೇಳಿ ನಾನೇ ರಜೆ ತಗೊಳ್ತೀನಿ. ನಾನು ಇಲ್ಲಿಗೆ ಬಂದಿದ್ದೇನೆ ಆ ಕ್ಯಾಶ್ ತಗೊಂಡೋಗೋದಿಕ್ಕೆ ಅಂತ. ಏನೋ ನೀವು ನನ್ನ ಹತ್ರ ಬಂದು ಕೇಳ್ಕೊಂಡಿದ್ದಕ್ಕೆ ನಿಮಗ್ ಕೊಟ್ಟೆ ಅಷ್ಟೇ. ರಾಜು ಅವ್ರೆ, ಯಾಕ್ರಿ ಸುಳ್ಳು ಹೇಳ್ತಿದ್ದೀರಾ? ಏಯ್, ಅವ್ರ ಮೇಲೆ ನಾವು ವಾಯ್ಸ್ ರೈಸ್ ಮಾಡ್ತಿದ್ಯಾ? ಮೇಡಮ್, ನಾನು ವಾಯ್ಸ್ ರೇಸ್ ಮಾಡ್ತಿಲ್ಲ ಮೇಡಮ್. ಅವ್ರು ಹೋಗು ಅಂತ ಹೇಳಿದಕ್ಕೆ ನಾನು ಹೋಗಿದ್ದು. ಸತ್ಯ ಏನನ್ನೋದು ನಮ್ ಕಣ್ ಮುಂದೆನೆ ಇದೆ. ನೀನ್ ಜಾಸ್ತಿ ಆರ್ಗ್ಯೂ ಮಾಡ್ಬೇಡ. ನಿನಗ್ ಕೊಟ್ಟಿದ್ ದುಡ್ಡು ಎಷ್ಟು? ನೀನ್ ಅವ್ರಿಗೆ ಕೊಟ್ಟಿರೋದೆಷ್ಟು? ನೋಡಿ ಮೇಡಮ್,
ನನಗೆ ಕೊಟ್ಟಿದ್ದು 18 ಲಕ್ಷ. ಕೊಟ್ಟಿದ್ದನ್ನ ಅವ್ರಿಗೆ ಕೊಟ್ಬಿಟ್ಟು ಬಂದಿದ್ದೀನಿ. ಶಫಾಲಿ, ನಾನ್ ಕೊಟ್ಟಿರೋದು 20 ಲಕ್ಷ. ಶಫಾಲಿ ಅವರೇ, ರಾಜು ಅವರು ನನಗೆ ಎಷ್ಟು ಕೊಟ್ರೋ ಅಷ್ಟನ್ನು ನಾನು ತಗೊಂಡೋಗಿ ಕೊಟ್ಟು ಬಂದಿದ್ದೀನಿ. ರಾಜಣ್ಣ, ನಾನ್ ನಿಮ್ಗೆ 20 ಲಕ್ಷ ಲೆಕ್ಕ ತಾನೇ ಕೊಟ್ಟಿದ್ದು. ಹೌದು ಮೇಡಮ್, ನೀವು ಕೊಟ್ಟಾಗ 20 ಲಕ್ಷ ಇತ್ತು, ಅದನ್ನ ಪೂರ್ತಿ ಇವ್ರ ಕೈ ಕೊಟ್ಟೆ. ಯಾಕ್ರಿ ಇಷ್ಟೊಂದು ಸುಳ್ಳು ಹೇಳ್ತಿದ್ದೀರಾ? ನಾನು ಅಮೌಂಟ್ ಎಷ್ಟಿತ್ತು ಅಂತ ನಾನು ಚೆಕ್ ಮಾಡೇ ಇಲ್ಲ. ನೀವ್ ಎಷ್ಟು ಕೊಟ್ಟರು ಅದನ್ನ ತಗೊಂಡೋಗಿ ಕೊಟ್ಟಿದ್ದೀನಿ ಅಷ್ಟೇ. ರೀ, ಸುಳ್ಳು ಹೇಳ್ತಿರೋದು ನೀವು. ನಾನು ಇವ್ರ ಕಣ್ ಮುಂದೆನೆ 20 ಲಕ್ಷ ಕೌಂಟ್ ಮಾಡಿದೀನಿ. ಚಾರು ಮೇಡಮ್, ಇಲ್ಲೇ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ನಿನ್ ಮಗಳನ್ನ ಆಟ ಆಡಿಸ್ತಾ ಇದೀವಿ. ನೀನ್ ಓಡಾಟ ಎಲ್ಲ ಮುಗಿತಪ್ಪ? ಹೌಮಾ, ಹೆಚ್ಚು ಕಮ್ಮಿ ಎಲ್ಲ ಕೆಲಸ ಮುಗೀತು. ಚಪ್ರ ಹೂವಿನ ಅಲಂಕಾರಕ್ಕೆಲ್ಲ ನಮ್ಮ ಹನುಮಂತು ಹೇಳಿದ್ದೀನಿ. ಅದಾದ್ಮೇಲೆ ಅಡಿಗೆ ಉಸ್ತುವಾರಿ ನಮ್ಮ ಸುಬ್ಬ ಬಿಟ್ರದೆ. ಮನೆ ಕಾರ್ಯಕ್ರಮ ಅಲ್ವಾ, ಅಡಿಗೆ ನಾನೇ ಮಾಡ್ತೀನಿ ಬಿಡಪ್ಪ. ಬೇಡ ಬೇಡ ನೋಡಮ್ಮ, ನಮ್ಮ ಮನೆ ರಾಜ್ಕುಮಾರಿ ಮೊದಲನೇ ಕಾರ್ಯಕ್ರಮ ಅಲ್ವಾ ಇದು. ಮನೆಯವರ ಸ್ವಲ್ಪ ಜನ ಅಡುಗೆ ಮನೆಯಲ್ಲಿ, ಸ್ವಲ್ಪ ಜನ ದೇವ್ರ ಮನೆಯಲ್ಲಿ, ಸ್ವಲ್ಪ ಜನ ಕಾರ್ಯಕ್ರಮ ನಡೆಯೋ ಜಾಗದಲ್ಲಿ ಇದ್ರೆ ಹೆಂಗೆ ಹೇಳು? ಅವುಗಳೆಲ್ಲ ಸೇರಿ ಜುಮ್ ಅಂತ ಓಡಾಡ್ತಿರ್ಬೇಕಲ್ವಾ. ಆಮೇಲೆ ಸುಬ್ಬ ಭಟ್ರೆ ಅಡುಗೆ ಜವಾಬ್ದಾರಿ ತಗೊಂಡಿದ್ದಾರೆ, ಅದೇ ಸಂತೋಷ. ಹೌದೌದೌದು ಅಮ್ಮ, ನಮ್ ರಾಮಾಚಾರಿ ಚಿರೋಟಿ, ಪಾಯಸ, ರವೆ ಉಂಡೆ, ಹೋಳ್ಗೆ ಇದೇ ರೀತಿ 12 ಸಿಹಿ ತಿಂಡಿ ಮಾಡಿಸ್ತಾ ಇದ್ದಾನೆ ಅಲ್ವೇನೋ ರಾಮಾಚಾರಿ? ಚೆನ್ನಾಗಿ ಹೊಟ್ಟೆ ತುಂಬಿಸ್ಕೊ. ರಾಮಾಚಾರಿ, ಮನೆ ಮಟ್ಟಕ್ಕೆ ಅಂತೇಳಿ ಇಷ್ಟೊಂದು ಅದ್ದೂರಿಯಾಗಿ ಮಾಡ್ತಿದ್ಯಾ? ಆ ಮನೆ ಮಟ್ಟಕ್ಕಾದ್ರೂ ಮನೆಯವರೆಲ್ಲ ಸೇರ್ತಾ ಇದಾರಲ್ವಾ. ಆಮೇಲೆ ನಮ್ಮ ಅಗ್ರಹಾರದ ಕೆಲವು ಜನ ಬರ್ತಾ ಇದ್ದಾರೆ. ಅಂದ್ಬಿಡು, ಅಪ್ಪ ಕಾಶಿಯಿಂದ ಬರ್ತಾ ಇದ್ದಾರೆ, ಅಣ್ಣ ಬರ್ತಾ ಇದ್ದಾನೆ. ಇದಕ್ಕಿಂತ ಸಂತೋಷದ ವಿಷಯ ಇನ್ನೇನಿದೆಯಮ್ಮ? ಆಮೇಲೆ ಚಾರು ಮೇಡಮ್, ನಾಳೆ ನಿಮ್ಮ ತಂದೆಯವರು ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಾರಂತೆ. ಲಾಯರ್ ಸಾಹೇಬರು ಫೋನ್ ಮಾಡಿದ್ರು, ಕಾರ್ಯಕ್ರಮಕ್ಕೆ ಸರಿಯಾಗಿ ಅವರು ಬಂದುಬಿಡು. ಥ್ಯಾಂಕ್ ಯು ರಾಮಾಚಾರಿ. ರೀ, ಕಷ್ಟಪಟ್ಟಿದ್ ನೀವು, ನಿಮ್ಮಿಂದಾಗಿ ಇವತ್ತು ನಿಮ್ಮ ತಂದೆ ಬಿಡುಗಡೆ ಆಗ್ತಾ ಇದ್ದಾರೆ. ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ ಮೊಮ್ಮಗಳಿಗೆ. ಇವಳು ಹುಟ್ಟಿದಾಗಿಂದನೇ ನಮ್ ಸಮಸ್ಯೆಗಳೆಲ್ಲ ದೂರ ಆಯ್ತಪ್ಪ. ನೋಡ್ರಮ್ಮಾಚಾರಿ, ಹಾಗಾದ್ರೆ ನಾವಿವಾಗ ಲೆಕ್ಕಕ್ಕಿಲ್ಲ ಅಂತ ಆಯ್ತು. ಲೆಕ್ಕ ಪಟ್ಟಿ ಶುರು ಆಗದೆ ನಮ್ ಪುಟಾಣಿಯಿಂದ ಅಲ್ವಾ ಚಿನ್ನಮ್ಮ? ಸರಿ ಸರಿ ಆಯ್ತು. ರಾಮಾಚಾರಿ, ಇದ್ಯಾ ಫೋಟೋ? ದೇವ್ರ ಫೋಟೋನಾ? ಹೌದು ಮೇಡಮ್, ದೇವ್ರ ಫೋಟೋ. ಈ ಸಂಭ್ರಮದಲ್ಲಿ ನನ್ನ ಮಗ ಕೃಷ್ಣ ನೋಯ್ತಿದ್ರೆ ಚೆನ್ನಾಗಿರ್ತಿತ್ತು ಕಣೋ. ಇದನ್ನಲ್ಲಮ್ಮ, ಪಿತೃದೇವ ಭವಂತಿ ಸ್ಮಯೇ ಚಾನ್ಯೇ ಪರಿಪಂತಿನಃ ತೇಪಿ ತತ್ರೈವ ಗಚ್ಚಂತಿ ಯತ್ರೇಷ್ಟಾಹ ಪಿತರಃ ಸದಾ. ಅಂದ್ರೆ ತೀರ್ಕೊಂಡವರು ದೈವ ಸ್ವರೂಪಿಗಳಾಗಿ ಮೇಲ್ ಕೂತ್ಕೊಂಡು ನಮ್ಮನ್ನ ನೋಡ್ತಾ ಇರ್ತಾರೆ. ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ. ಹಾಗಿದ್ದಾಗ ನಮ್ಮ ಕೃಷ್ಣನ ಆಶೀರ್ವಾದ ನಮ್ಮ ಮಗಳ ಮೇಲೂ ಇರುತ್ತಲ್ವಾ. ಇಷ್ಟಕ್ಕೂ ನನ್ನ ಪ್ರಾಣ ಇವತ್ತು ಉಸಿರಾಡ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಕೃಷ್ಣನ್ ತ್ಯಾಗ. ತನ್ನ ಪ್ರಾಣನ ಕೊಟ್ಟು ನನ್ನ ಪ್ರಾಣನ ಉಳಿಸ್. ಹಾಗಾಗಿ ನನ್ನ ಮಗಳ ನಾಮಕರಣ ಇನ್ನೊಂದು ಮುಂದೆನೆ ನಡೆಯುತ್ತೆ. ಈ ಫೋಟೋನೇ ಅವನ ಪ್ರತ್ಯಕ್ಷ ಉಪಸ್ಥಿತಿ, ಅವನ ತ್ಯಾಗನೇ ಈ ಮನೆಗೆ ಆಧಾರ. गुड मॉर्निंग। फिर सब कुछ ठीक है ना? ಹಾ ಡ್ಯಾಡ್, ಸಬ್ ಕುಚ್ ಟೀಕ್ ಹೈ. ಪೊಲೀಸರು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ. ನಾವು ದೇಶ ಬಿಟ್ಟು ಹೋಗಿದೀವಿ ಅಂತ ನಂಬಿ ನಮ್ಮನ್ನು ಹುಡುಕೋ ಕೆಲಸಕ್ಕೆ ಬ್ರೇಕ್ ಹಾಕಿದ್ದಾರೆ. ಎವ್ರಿಥಿಂಗ್ ಇಸ್ ಗುಡ್ ನ್ಯೂಸ್. ಈ ಗುಡ್ ನ್ಯೂಸ್ ಜೊತೆ ಒಂದು ಬ್ಯಾಡ್ ನ್ಯೂಸ್ ಇದೆ. ಬ್ಯಾಡ್ ನ್ಯೂಸ್?
ಆ ಚಾರುಲತಾ ಕಾ ಬಾಪ್ ಮಿಸ್ಟರ್ ಜಯಶಂಕರ್ ನಾಳೆ ಜೈಲಿಂದ ರಿಲೀಸ್ ಆಗ್ತಿದ್ದಾನೆ. ವಾಟ್? ಎಸ್. ಅದು ಬ್ಯಾಡ್ ನ್ಯೂಸ್ ಹೇಗಾಗುತ್ತೆ ಡ್ಯಾಡ್? ನಮ್ಗೆ ಆಗ್ದಿದ್ರು ಅವ್ರಿಗಾಗುತ್ತಲ್ಲ ಬೇಟ. ನಾನು ಇಷ್ಟು ದಿನ ಫೇಕ್ ಪಾಸ್ಪೋರ್ಟ್ ಇದ್ರು ಫಾರಿನ್ ಹೋಗ್ದಿರೋದು ಯಾಕೆ ಗೊತ್ತಾ? ಜಸ್ಟ್ ಫಾರ್ ದಿಸ್. ಈ ಜಯಶಂಕರ್ ಈಚೆ ಬರಲಿ ಅಂತ. ಅವನ್ ಬಿಡುಗಡೆಯಿಂದ ನಮ್ಮ ನಯಾ ಇನ್ನಿಂಗ್ಸ್, ನಯಾ ಖೇಲ್ ಶುರು ಆಗತ್ತೆ. ತನ್ನ ಇಡೀ ಪ್ರಾಪರ್ಟಿನ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಆಮೇಲೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತೀವಿ. ಬೇಲ್ ಮೇಲೆ ಹೊರಗಡೆನೂ ಬರ್ತೀವಿ. ಆಮೇಲೆ ಈ ಜಯಶಂಕರ್ ಇಡೀ ಪ್ರಾಪರ್ಟಿ ನಮ್ಮ ಹೆಸರಲ್ಲಿ. ಅದರಿಂದ ದೊಡ್ಡ ಸಾಮ್ರಾಜ್ಯ ಕಟ್ಟೋದು. ಹೇಗಿದೆ ಐಡಿಯಾ? ಐಡಿಯಾನು ಚೆನ್ನಾಗಿದೆ ಡ್ಯಾಡ್, ಬಟ್ ಇಸ್ ಇಟ್ ರಿಯಲಿ ಪಾಸಿಬಲ್? ಖಂಡಿತ 100% ಇಟ್ಸ್ ಪಾಸಿಬಲ್. ಬಟ್ ಯಾವ ಒತ್ತಡದಲ್ಲಿ ಈ ಜೈ ಸೈನ್ ಆಗ್ತಾನೆ? ಅವನ್ ಸುತ್ತ ಇರುವವರಲ್ಲಿ ಎಲ್ಲ ಬೇಕಾದವರು. ಅದ್ರಲ್ಲೂ ಒಬ್ರ ಪ್ರಾಣ ಹೋಗುತ್ತೆ ಅಂದ್ರೆ ಜೈ 100% ಸೈನ್ ಮಾಡ್ತಾನೆ. ಡ್ಯಾಡ್, ಆದ್ರೆ ಒಂದ್ ಪೆಗ್ ಹಾಕಿ ರಿಲ್ಯಾಕ್ಸ್ ಮಾಡಿ. ಡ್ಯಾಡ್, ಹೊಸ ಟೀಕೆ. ಆದ್ರೆ ನಾವೀಗ ಯಾವ ತರ? ಯಾವುದೋ ಒಂಥರ ಹೇಳ್ತಾರಲ್ಲ, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ. ಹಾಗೆ ಪ್ರೀತಿ ಮತ್ತು ಆಸ್ತಿಗೆ ನಾವು ಏನ್ ಬೇಕಾದ್ರೂ ಮಾಡಬಹುದು. ಸೊ ಟುಮಾರೋ ಎವ್ರಿಥಿಂಗ್ ವಿಲ್ ಬಿ ಫಿನಿಶ್. ಇನ್ನೊಂದು ವಿಚಾರ ಗೊತ್ತಾ ವಿವೇಕ್? ಏನ್ ಡ್ಯಾಡ್? ನಾಳೆ ರಾಮಾಚಾರಿ ಮಗು ನಾಮಕರಣ. ಸೊ ಮಗು ಇಲ್ಲ ಅಂದ್ರೆ ನಾಮಕರಣ ಮಾಡ್ತಾರ? ಸಮझ में आया बेटा? ನಾಳೆ ಜಯಶಂಕರ್ ಈ ಡಾಕ್ಯುಮೆಂಟ್ಸ್ಗೆ ಸೈನ್ ಹಾಕ್ತಾನೆ. ಆ ಮಗುನೇ ಸಿಗ್ನೇಚರ್ ಆಗಿರೋ ಇಂಕ್ ಆಗತ್ತೆ. ಅಭಿ ಮಾಲೂಮ್ ಹುआ ಡ್ಯಾಡ್. ಡ್ಯಾಡ್, cheers. That's my son.